ನಾನು ಏನ್ ಬೇಡ್ಕೊಳ್ತೀನೋ ದೇವ್ರು ಕೊಡ್ತಾ ಇದ್ರು. ನನ್ಗೆ 90ನಲ್ಲಿ ಮನೆ ಆಯ್ತು, ಕೆಲಸ ಆಯ್ತು, ನಮ್ಮ ಮನೆಯವ್ರಿಗೆ ಮನೆ ಆಯ್ತು, ನನ್ನ ಮಗಳ ಸ್ಕೂಲ್ ಕೇಳ್ಕೊಂಡೆ. ಸೊ ಈ ದೇವರಲ್ಲಿ ಶಕ್ತಿ ಇದೆ. ಬದುಕದೇ ಇಲ್ಲ ಅಂತ ಹೇಳ್ಬಿಟ್ರು ಸರ್. ಡಾಕ್ಟರ್ಗಳೆಲ್ಲ ಹೇಳ್ಬಿಟ್ರು ಏನ್ ಬದುಕಲ್ಲ, ಏನು ಕಮ್ಮ ಮಾಡ್ತೀಯ. ಆಮೇಲೆ ಇಲ್ಲಿ ಬಂದ ಆದ್ಮೇಲೆ ಮನೆಯಿಂದ ಮುಡುಪು ಕಟ್ಟಿದ್ದು ತಗೊಂಬಂದ ದೇವ್ರ ಹತ್ರ ಇಟ್ಟು ಆಮೇಲೆ ಗೊತ್ತಾಯ್ತು ಈ ತರ ಇಲ್ಲಿ ದೇವರ ಶಕ್ತಿ ತುಂಬಾ ಶಕ್ತಿಯಿಂದ ಇದೆ ಅಂತ ಹೇಳಿ. ಇವತ್ತು ಅಮ್ಮನವ್ರು ನೋಡ್ತಾ ಇದ್ರೆ ಕಣ್ಣು ತುಂಬಿ ನೀರು ಬರುವಂತ ಸಮಯ ಈಗ. ಪ್ರತಿಯೊಬ್ಬರು ಸಹ ಬಂದಂತವ್ರು ಅಮ್ಮನ ನೋಡಿದ ತಕ್ಷಣ ಅವ್ರ ಕಣ್ಣು ನೀರು ಹಾಕೊಂಡು ಹೋಗ್ತಾರೆ. ಅಷ್ಟು ಆ ಸೌಂದರ್ಯವಾಗಿ ಕಾಣಿಸುವಂತದ್ದು ಅಮ್ಮನವರ ಒಂದು ವಿಶೇಷವಾದ ಜಾತ್ರಾ ದಿನದಲ್ಲಿ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ. ಈ ದಿನ ವಿಶೇಷವಾಗಿ ಅಮ್ಮನವರು ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ 11 ವರ್ಷಗಳ ಸಂಪೂರ್ಣ ಮುಗಿದಿದೆ. ಪ್ರತಿ ವರ್ಷದಂತೆ ಈ ವರ್ಷ ಸಹ ಡಿಸೆಂಬರ್ ತಿಂಗಳಲ್ಲಿ ನಡೆಯುವಂತಹ ಜಾತ್ರಾ ಮಹೋತ್ಸವ, 11ನೇ ವರ್ಷದ ಜಾತ್ರಾ ಮಹೋತ್ಸವ ಭಾರಿ ಅದ್ದೂರಿಯಾಗಿ ನಡೆಯುವಂಥದ್ದು ಬಹಳಷ್ಟು ವಿಶೇಷ. 18ನೇ ತಾರೀಕು ಅಂದ್ರೆ ಗುರುವಾರ ಪ್ರಾರಂಭ ಆಗಂತ ದಿನ ಸಂಜೆ 6 ಗಂಟೆಗೆ ಗೋಧವ ಲಗ್ನದಲ್ಲಿ ಸೌಮಂಗಳಿರಿಂದ ಗ್ರಾಮ ಪ್ರದಕ್ಷಿಣೆ, ಗಂಗೆ ಪೂಜೆ, ಅದಾದ ನಂತರ ಭದ್ರಕಾಳಿ ಸಮೇತ ಚೌಡೇಶ್ವರಿ ಗ್ರಾಮ ಪ್ರದಕ್ಷಿಣೆ, ಮತ್ತೆ ಭದ್ರಕಾಳಿ ಸಾನ್ನಿಧ್ಯ ಪ್ರಾಕೋರೋತ್ಸವ, ಆದ ನಂತರ ಪುಣ್ಯ ಗಣಪತಿ ಆರಾಧನೆ, ಮತ್ತೆ ನವಗ್ರಹ ಶಾಂತಿ, ಮತ್ತೆ ಚಂಡಿಕಾ ಯಾಗ. ಇದು ಸಂಪೂರ್ಣವಾಗಿ ಗುರುವಾರ ಪೂರ್ಣಾವತಿಯಾಗುವಂಥದ್ದು. ಮತ್ತೆ ಶುಕ್ರವಾರ ಅಂದ್ರೆ 19ನೇ ತಾರೀಕು ಎಳ್ಳಮಾವಾಸ್ಯೆಯ ವಿಶೇಷತೆ. ಮತ್ತೆ ಇವತ್ತು ವಿಶೇಷವಾಗಿ ಭದ್ರಕಾಳಿ ಜಾತ್ರಾ ಅಮ್ಮನವರ 11ನೇ ವರ್ಷ ಜಾತ್ರಾ ಮಹೋತ್ಸವ ಅಂಗವಾಗಿ ಕ್ಷೇತ್ರದಲ್ಲಿ ವಿಶೇಷ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿಶೇಷವಾದ ದಾಸೋಹ ವ್ಯವಸ್ಥೆ ಮತ್ತು ವಿಶೇಷವಾದ ದೇವಾಲಯ ನಾನಾ ಪುಷ್ಪಗಳಿಂದ ಅಲಂಕರಿಸಿ ಅಮ್ಮನವರ ವಿಶೇಷವಾದ ಹೂವಿನಿಂದ ಅಲಂಕರಿಸಿ ಪೂಜೆ ಮಾಡುವಂಥ ದಿನ ಇವತ್ತು ವಿಶೇಷವಾಗಿ. ಹಾಗಾಗಿ ಬೆಳಗ್ಗೆಯಿಂದ ಸಂಜೆಯವರೆಗೂ ವಿಶೇಷವಾದ ಕಾರ್ಯಕ್ರಮಗಳು ನಡೆದು ಬೆಳಗ್ಗೆ 6:30 ಅಮ್ಮನವರ ಪೂಜೆ ಪ್ರಾರಂಭ ಆಗುವಂಥದ್ದು. ಮತ್ತೆ 9:30 ಭದ್ರಕಾಳಿ ಪ್ರಧಾನ ಹೋಮ ಆದ ನಂತರ ಪೂರ್ಣಾವತಿ, ಮತ್ತೆ ಅಮ್ಮನವರ ಪ್ರಾಕೋರೋತ್ಸವ ಆದ ನಂತರ ಮತ ಪ್ರಕಾರವಾಗಿ ದರ್ಶನ ಪ್ರಾರಂಭ ಆಗುವಂಥದ್ದು. ಮತ್ತೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಸುಮಾರು ಒಂದು 6,000ರಿಂದ 7,000 ಜನ ಸಂಪೂರ್ಣವಾಗಿ ಬಂದು ಅಮ್ಮನ ದರ್ಶನವನ್ನು ಪಡೆದು ಮತ್ತೆ ಬಂದಂತ ಎಲ್ಲ ಭಕ್ತರಿಗೆ ವಿಶೇಷವಾಗಿ ಒಂದು ಪ್ರಸಾದವನ್ನ ವ್ಯವಸ್ಥೆಯನ್ನು ಮಾಡಿ ಬಂದಂತ ಭಕ್ತರ ದರ್ಶನವನ್ನು ಪಡೆದು ಅವರಿಗೆ ಪ್ರಸಾದವನ್ನು ನೀಡಿ ತಾಯಿ ಬಂದವಂತರ ಕಷ್ಟಗಳ ನಿವಾರಣೆ ಮಾಡಿ ಅವರ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷ. ಜಾತ್ರೆ ಅಂತಂದ್ರೆ ಬಹಳಷ್ಟು ಒಂದು ಹಬ್ಬ ತರುವಂತ ದಿನ ಇವತ್ತು.
ಹಬ್ಬನ ಸೃಷ್ಟಿ ಮಾಡುವಂತ ಹಬ್ಬ ಸೃಷ್ಟಿಯಾಗಿರುವಂತದ್ದು ಈ ಕ್ಷೇತ್ರದಲ್ಲಿ. ಯಾಕಂದ್ರೆ ಜಾತ್ರೆ ಅಂತಂದಾಗ ಅಮ್ಮನ ಒಂದು 11ನೇ ವರ್ಷದ ಮುಂದಿನ 11ನೇ ವರ್ಷ ತುಂಬಿ ಮುಂದಿನ 12ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವಂತದ್ದು ಭದ್ರಕಾಳಿ ಅಮ್ಮನವರು. ಜಾತ್ರೆ ಅಂತಂದ್ರೆ ಎಲ್ಲರನ್ನು ಕರೆದು ವಿಶೇಷವಾಗಿ ಅಮ್ಮನವರ ಆಶೀರ್ವಾದ ಪಡೆದು ಬಂದಂತ ಭಕ್ತರಿಗೆ ಅವರ ಕಷ್ಟಗಳ ನಿವಾರಣೆ ಮಾಡಿ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಅವರಿಗೆ ಏನು ಬೇಕಾದ ವರಗಳನ್ನು ಕೊಟ್ಟು ಕಾಪಾಡುವಂತವಳು ಆ ಮಹಾಬ ಭದ್ರಕಾಳಿ ಸಮೇತವಾಗಿ ನೆಲೆಸಿರುವಂತ ಮುಕ್ಕಂಡೇಶ್ವರ. ಹಾಗೆ ಇವತ್ತು ವಿಶೇಷವಾಗಿ ಆ ಗ್ರಾಮ ಅಂದ್ರೆ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿ ಅಮ್ಮನವರ ಚೌಡೇಶ್ವರಿ ಮತ್ತೆ ಭದ್ರಕಾಳಿ ಅಮ್ಮನವರ ಮೆರವಣಿಗೆ ವಿಶೇಷವಾಗಿ ವೀರಗಾಶಿ ಕುಣಿತ, ಡೊಳ್ಳು ಕುಣಿತ, ಮತ್ತೆ ತಮಟೆ ವಾದ್ಯ, ಮಂಗಳ ವಾದ್ಯ, ಹಲವಾರು ತಂಡಗಳಿಂದ ವಿಶೇಷವಾಗಿ ಅಮ್ಮನವರ ತೃಪ್ತಿಯನ್ನು ಪಡಿಸಿ ಬರುವಂತ ಭಕ್ತರಿಗೆ ದರ್ಶನವನ್ನು ಕೊಟ್ಟು ಅವರ ಕಷ್ಟಗಳನ್ನ ಕೇಳಿ ಅವರನ್ನ ಹಸವನ್ನ ನೀಗಿಸಿ ಅವರಿಗೆ ಆಶೀರ್ವಾದ ಮಾಡುವಂತೊಳೆ ಭದ್ರಕಾಳಿ. ಆ ಜಗಜ್ಜನಿಯಾದಂತ ಭದ್ರಕಾಳಿ ಇವತ್ತು ವಿಶೇಷವಾಗಿ ಕ್ಷೇತ್ರಕ್ಕೆ ಬಂದು ನೆಲೆಗೊಂಡು ನಾನಾ ವಿಧಗಳಿಂದ ಬರುವಂತ ಭಕ್ತರ ಕಣ್ಣೀರು ಒರೆಸಿ ಅವರ ಕಷ್ಟಗಳ ನಿವಾರಣೆ ಮಾಡಿ ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡಿ ಜಗತ್ತಿಗೆ ತಾಯಿಯಾಗಿರುವಂತ ಆ ಭದ್ರಕಾಳಿ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಜಾತ್ರಾ ಕಾರ್ಯಕ್ರಮ ನಡೆಯುವಂಥದ್ದು ಬಹಳಷ್ಟು ವಿಶೇಷ. ಆ ಜಾತ್ರೆ ಎಂದಾಗ ಎಲ್ಲ ನೆಂಟ್ರಿಸ್ತನ್ನು ಕರೆದು ವಿಶೇಷವಾಗಿ ಹಬ್ಬ ತರದವನ್ನು ಮಾಡಿ ನಾನಾ ಭಕ್ಷ್ಯಗಳ ಒಂದು ಭೋಜನವನ್ನು ರೆಡಿ ಮಾಡಿ ಬಂದಂತವರಿಗೆ ಹಸಿದಂತವರಿಗೆ ಅಮ್ಮನವರ ಕಡೆಯಿಂದ ಪ್ರಸಾದವನ್ನು ನೀಡಿ ಅವರ ಪ್ರಸಾದ ಸ್ವೀಕರಣೆ ಮಾಡಿದಾಗ ಅವರಿರುವಂತ ಎಲ್ಲ ಕಷ್ಟಗಳ ನಿವಾರಣೆ ಆಗುವಂಥದ್ದು ಬಹಳಷ್ಟು ವಿಶೇಷ. ಹಾಗಾಗಿ ಜಾತ್ರೆಯಲ್ಲಿ ಬಂದು ನಾವು ಯಾವುದೇ ಜಾತ್ರೆಯಲ್ಲಾಗಲಿ ಬಂದು ಆ ಕ್ಷೇತ್ರಕ್ಕೆ ಬಂದು ಪ್ರಸಾದವನ್ನು ಸ್ವೀಕರಿಸಿದಾಗ ನಮ್ಮ ಜೀವನದಲ್ಲಿರುವಂತ ಕಷ್ಟಗಳ ನಿವಾರಣೆ ಆಗ್ತದೆ. ಸಮುದ್ರಗಳ ಅಲೆ ಯಾವ ತರ ಉಕ್ಕುತ್ತದೋ ಅದೇ ತರ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ದಯಪಾಲಿಸುವಂತೊಳೆ ಭದ್ರಕಾಳಿ. ಹಾಗಾಗಿ ಇವತ್ತು ಆ ದೇವಿನ ನೋಡಬೇಕಾದ್ರೆ 2 ಕಣ್ಣು ಸಹ ಸಾಲೋದಿಲ್ಲ, ಅಷ್ಟು ಅಲಂಕಾರವಾಗಿ ಕೂತಿದ್ದಾಳೆ ಗರ್ಭದ ಗುಡಿಯಲ್ಲಿ. ಬರಂತ ಭಕ್ತರಿಗೆ ಆಶೀರ್ವಾದ ಮಾಡುತ್ತಾ ಅಲಂಕಾರ ಭೂಷಿತ ಆಗಿ ನಾನಾ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ಆ ತಾಯಿಯನ್ನು ನೋಡಬೇಕಾದ್ರೆ ವಿಶೇಷವಾಗಿ ಆಕರ್ಷಣವಾಗಿರುವಂತದ್ದು ಭದ್ರಕಾಳಿ ಸಮೇತವಾಗಿ ನಡೆಸಿರುವಂತ ಚೌಡೇಶ್ವರಿ ಆಗಿರ್ಬೋದು, ಕಾಲಭೈರೇಶ್ವರ ಸ್ವಾಮಿ ಆಗಿರ್ಬೋದು, ಮತ್ತೆ ಆ ಪ್ರತ್ಯಂಗಿರಿ ದೇವಿ ಆಗಿರ್ಬೋದು, ಮತ್ತೆ ವೀರಭದ್ರೇಶ್ವರ ಸ್ವಾಮಿ ಆಗಿರ್ಬೋದು, ಎಲ್ಲಾ ದೇವತೆಗಳು ನೋಡ್ಬೇಕಾದ್ರೆ ಕಣ್ಣು ತುಂಬ ಬಹಳಷ್ಟು ವಿಶೇಷ. ಇವತ್ತು ಅಮ್ಮನವ್ರು ನೋಡ್ತಾ ಇದ್ರೆ ಕಣ್ಣು ತುಂಬಿ ನೀರು ಬರುವಂತ ಸಮಯ. ಈಗ ಪ್ರತಿಯೊಬ್ಬರು ಸಹ ಬಂದಂತವ್ರು ಅಮ್ಮನ ನೋಡಿದ ತಕ್ಷಣ ಅವ್ರ ಕಣ್ಣು ನೀರು ಹಾಕೊಂಡು ಹೋಗ್ತಾರೆ. ಅಷ್ಟು ಆ ಸೌಂದರ್ಯವಾಗಿ ಕಾಣಿಸುವಂತದ್ದು ಅಮ್ಮನವರ ಒಂದು ವಿಶೇಷವಾದ ಜಾತ್ರೆ ದಿನದಲ್ಲಿ. ಹಾಗಾಗಿ ಎಲ್ಲ ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ಅಮ್ಮನ ದರ್ಶನ ಪಡೆದಿದ್ದರೆ ಎಲ್ಲರಿಗೂ ಆ ತಾಯಿ ಅನುಗ್ರಹ, ಎಲ್ಲರಿಗೂ ಆ ದೇವಿಯ ಒಂದು ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಸಮಸ್ತ ನಾಡಿಗೆ, ಸಮಸ್ತ ಜಗತ್ತಿಗೆ ಆ ದೇವಿಯ ಒಂದು ಅನುಗ್ರಹ ಸಿಗಲಿ. ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯಗಳನ್ನು ಕೊಟ್ಟು ಅವರ ಕೇಳಿದ ವರಗಳನ್ನು ಕೊಟ್ಟು ನಾನು ಎಂದವರ ಸೊಕ್ಕನ್ನು ಮುರಿದು ಅವರ ಇಷ್ಟಾರ್ಥಗಳನ್ನ ಕೊಟ್ಟು ಆ ದೇವಿಯ ಅನುಗ್ರಹದಿಂದ ಎಲ್ಲ ಶುಭವಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಭದ್ರಕಾಳಿ ಸಾನ್ನಿಧ್ಯದಲ್ಲಿ ಬರುವಂತ ಎಲ್ಲ ಭಕ್ತರಿಗೂ ಆಶೀರ್ವಾದ ಸಿಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡೋಣ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ, ನಾನು ಪವಿತ್ರ ಅಂತ KR ಇಂದ ಬರ್ತಾ ಇದ್ದೀನಿ. ನಾನು 2019 ಬರ್ತಾ ಇದ್ದೀನಿ. ಇಲ್ಲಿ ನಾವು ಹೋಮಕ್ಕೆ ಬಂದಾಗ ಬರೀ ನಾವು 5 ಜನ ಇಲ್ಲೇ ದೇವ್ರ ಮುಂದೆ ಇರುತ್ತೆ. ನಾವು 5 ಜನ ಇರ್ತಾ ಇದ್ವಿ ಹೋಮಕ್ಕೆ. ಇವಾಗ ಸಾವಿರಾರು ಗಟ್ಟಲೆ ಜನ ಬರ್ತಾ ಇದ್ದಾರೆ. 9 ವರ್ಷ ಆಯಿತು. ನಾನು ಫಸ್ಟ್ ದೇವ್ರನ್ನ ನನಗೆ ಒಬ್ಬ ರೆಹಮಾನ್ ಅಂತ ಒಬ್ಬರು ಮುಸ್ಲಿಮು ಈ ದೇವಸ್ಥಾನನ ತೋರಿಸಿದ್ದು. ಸೊ ನಾನು ಫಸ್ಟ್ ದೇವ್ರನ್ನ ಹರಕೆ ಹೊತ್ಕೊಂಡಿದ್ದೆ ಅಂದರೆ ನನ್ನ ಮನೆ ಕಟ್ಟಬೇಕು ಅಂತ. ಸೊ 2018-19 ಹೋಮಕ್ಕೆ ಕಂಟಿನ್ಯೂಸ್ ಬರ್ತಾ ಇದ್ರಿ. ನಾನು ಏನು ಬೇಡ್ಕೊಳ್ತೀನೋ ದೇವ್ರು ಕೊಡ್ತಾ ಇದ್ರು.
ನನಗೆ 19ನಲ್ಲಿ ಮನೆ ಆಯಿತು, ಕೆಲಸ ಆಯಿತು, ನಮ್ಮ ಮನೆಯವ್ರಿಗೆ ಮನೆ ಆಯಿತು, ನನ್ನ ಮಗಳ ಸ್ಕೂಲ್ ಕೇಳ್ಕೊಂಡೆ. ಸೊ ಹೋಮಕ್ಕೆ ನಾವೊಂದು 5 ಜನ ಕೂತ್ಕೊಂಡ್ರೆ ಅಷ್ಟಿದ್ರಿ. ಇವಾಗ ಹೋಮಕ್ಕೆ ಜಾಗನೇ ಇರಲ್ಲ ನಾವು ಬಂದರೆ. ಸೊ ಈ ದೇವರಲ್ಲಿ ಶಕ್ತಿ ಇದೆ. ಇಲ್ಲಿ ಏನು ಡಿಮ್ಯಾಂಡ್ ಅಲ್ಲ, ನೀವು ಬಂದು ಮನ್ಸಾರ ನೀವು ದೇವ್ರನ್ನ ಬೇಡ್ಕೊಂಡ್ರೆ ಆಗುತ್ತೆ. ಅದೇ ಥರ ನಾಗರಾಜ ಸ್ವಾಮಿಗಳು ಅಷ್ಟೇ, ನಾವೇನು ಅಂದ್ಕೊಳ್ತೀವೋ ಏನು ಕೇಳ್ತೀವೋ ಅವ್ರು ಹೇಳ್ತಾರೆ ಈ ಥರ ಮಾಡಿ ದೇವ್ರ ಸ್ಥಾನಕ್ಕೆ ಬನ್ನಿ ಅಂತಲೇ ಹೇಳೋದು. ಅವ್ರು ಏನು ಕೋರಿಕೆ ಹೇಳಲ್ಲ. ನೀವೇನು ಬೇಡ್ಕೊತೀರೋ ನೀವು ನಿಮ್ಮ ಶಕ್ತಿಗಾಗಿದ್ದು ದೇವ್ರಿಗೆ ಕೊಡ್ಬೋದು, ನೀವು ಅಂದ್ಕೊಂಡಿರೋ ಕಾರ್ಯ ಆಗುತ್ತೆ. ಅದೇ ಥರ ದೇವ್ರದ್ದು ಪ್ರಸಾದನೂ ಅಷ್ಟೇ. ಹೋಮ ಆಗಿದ ತಕ್ಷಣ ಎಷ್ಟೇ ಜನ ಬರಲು ದೇವ್ರದ್ದು ಪ್ರಸಾದ ಇರುತ್ತೆ. ಈ ಥರ ಊಟ ಎಲ್ಲೂ ನೀವು ನೋಡೋಕ್ಕಾಗಲ್ಲ. ಪ್ರಸಾದ ಎಲ್ಲ ಎಷ್ಟೇ ಜನ ಬರಲಿ ದೇವ್ರದ್ದು ಪ್ರಸಾದ ಇದ್ದೇ ಇರುತ್ತೆ. ನಮ್ಮ ತಾಯಿಗೆ ಶುಗರ್ ಇತ್ತು. ದೇವರು ಅಂದರೆ ಅವ್ರಿಗೆ ಶುಗರಿಂದ ಕಾಲು ತೆಗಿಬೇಕು ಅಂತ ಅಂದರು. ನಾನು ಇಲ್ಲಿ ಬಂದು ದೇವ್ರ ಹತ್ರ ಹರಕೆ ಹೊತ್ಕೊಂಡೆ. ನೆಕ್ಸ್ಟ್ ಟೈಮ್ ಹಾಸ್ಪಿಟ್ಲ್ಗೆ ಹೋದಾಗ ಕಾಲು ತೆಗಿದೆ. ದೇವರು ಹಂಗೆ ಬೇಡ್ಕೊಂಡಿದ್ದಕ್ಕೆ ದೇವರು ಕಾಲು ತೆಗಿದೆ, ಹಂಗೆ ಇದು ಮಾಡಿದ್ದಾರೆ, ವಾಸಿ ಮಾಡಿದ್ದಾರೆ. ಸರ್, ನನ್ನ ಹೆಸರು ವಿನಾಯಕ್ ಅಂತ. ನಾನು ಬೆಂಗಳೂರು ಕಮ್ಮಗೊಂಡಳ್ಳಿಯಿಂದ ಬರ್ತಾ ಇರೋದು. ನಾನು ಸುಮಾರು ಒಂದು 2 ವರ್ಷದಿಂದ ಬರ್ತಾಯಿದ್ದೀನಿ ಸರ್. 2-3 ವರ್ಷದಿಂದ ಬರ್ತಾಯಿದ್ದೀನಿ. ನಾವು ಹೆಂಗಾದ್ರೂ ಆಗಲಿ ವಾರಕ್ಕೊಂದ್ಸರಿ ನಾನಾಗಲಿ ನಮ್ಮ ಮನೇಲಿ ಇಬ್ಬರು ಬಂದು, ಇದರಲ್ಲಿ ಯಾರಾದರೂ ಒಬ್ಬರು ಬಂದು ಶುಕ್ರವಾರ ಆಗಲಿ ಭಾನುವಾರ ಆಗಲಿ ಇಲ್ಲ ಮಂಗಳವಾರ ಯಾವುದಾದ್ರೂ ಒಂದು ದಿನ ಬಂದುಬಿಡ್ತೀವಿ ನಾವು. ನಂದು ಸಮಸ್ಯೆ ಏನಾಗಿತ್ತು ಅಂದರೆ ನನಗೆ ತುಂಬ ಪ್ರಾಬ್ಲಮ್ ಅಂದರೆ ನನಗೆ ಬದುಕೋದೇ ಇಲ್ಲ ಅಂತ ಹೇಳ್ಬಿಟ್ರು ಸರ್. ಏನು ನನಗೆ ಹಾಸ್ಪಿಟ್ಲಲ್ಲಿ ಇಷ್ಟು ಡಾಕ್ಟರ್ಗಳು ಸುಮಾರು ಹೇಳ್ಬಿಟ್ರು. ಆಮೇಲೆ ಮನೇಲಿ ಏನು ಮಾಡಿದ್ರು, ಆರ್ಕೆ ಕಟ್ಕೊಂಡು ಯೂಟ್ಯೂಬಲ್ಲಿ ನೋಡಿದ್ರು ಸರ್. ಮನೇಲಿ ಈ ಥರ ಏನು ತುಂಬ ಸಮಸ್ಯೆ ಆಗ್ಬಿಟ್ಟಿದೆ, ಏನು ಮಾಡೋದು ಅಂತ ಅವಳಿಗೆ ಸರಿ ಡಾಕ್ಟರ್ಗಳೆಲ್ಲ ಹೇಳ್ಬಿಟ್ರು, ಅಯ್ಯೋ ಏನು ಬದುಕಲ್ಲ, ಏನು ಕಮ್ಮ ಇದು ಮಾಡ್ತೀಯಾ, ಹೋಗಿ ಇನ್ನೊಂದು 10-15 ದಿನ ಇದ್ರೆ ಇರ್ತಾನೆ ಅಷ್ಟೇ, ಏನಕ್ಕೆ ಇದು ಮಾಡ್ತಿರೋದು. ಆಗ ಮನೇಲಿ ಯೂಟ್ಯೂಬಲ್ಲಿ ನೋಡಿ ಆಮೇಲೆ ಸರಿ ಈ ಥರ ದೇವಸ್ಥಾನದ ಬಗ್ಗೆ ನಮ್ಮ ಭದ್ರಕಾಳಿ ಅಮ್ಮ ಕಾಳಪ್ಪಳ್ಳಿ ಭದ್ರಕಾಳಿ ಹೋಗಪ್ಪ ಅಂತೀವಿ ಯಾರೋ ಹೇಳಿದ್ರು ಅಂತೇಳಿ ಆಮೇಲೆ ಇಲ್ಲಿ ಬಂದರು. ನನಗೂ ಗೊತ್ತಿಲ್ಲ, ಕರ್ಕೊಂಬಂದ್ರು. ಆಗ ಕರ್ಕೊಂಬಂದಾದ್ಮೇಲೆ ಏನು ಅಂತ ಹೇಳಿದ್ರೆ ಆಮೇಲೆ ಇಲ್ಲಿ ಬಂದಾದ್ಮೇಲೆ ಮನೆಯಿಂದ ಮುಡುಕು ಕಟ್ಟಿದ್ದು ತಗೊಂಬಂದು ದೇವ್ರ ಹತ್ರ ಇಟ್ಟು ಆಮೇಲೆ ಗೊತ್ತಾಯಿತು ಈ ಥರ ಇಲ್ಲಿ ದೇವರ ಶಕ್ತಿ ತುಂಬ ಶಕ್ತಿಯಿಂದ ಇದೆ ಅಂತ ಹೇಳಿ. ಆಮೇಲೆ ಇಲ್ಲಿ ತೀರ್ಥಸ್ಥಾನ ನನಗೆ 3 ಸಲ ತೀರ್ಥಸ್ಥಾನ ಮಾಡಿ ಅಂತ ನಮ್ಮ ನಾಗರಾಜ ಶಾಸ್ತ್ರಿಗಳು ಹೇಳಿ, ಒಂದು ಅಮಾವಾಸ್ಯೆಗೆ ಆಮೇಲೆ ಒಂದು ಪೌರ್ಣಮಿಗೆ ಒಂದು ಅಮಾವಾಸ್ಯೆ 3 ಸಲ ಮಾಡಿ ಆಗ ನನಗೆ ಆರೋಗ್ಯ ತುಂಬ, ನಾನು 52 kg ಆಗ್ಬಿಟ್ಟಿದ್ದೆ ಸರ್. ಆಮೇಲೆ ನನ್ನ ವೆಯ್ಟು ನೋಡಿ ಆಮೇಲೆ ತಿರುಗಿ ನೋಡಿ ಇವಾಗ ನೋಡಿ ಚೆನ್ನಾಗಿದ್ದಾನೆ. ಆ ದೇವ್ರ ಭದ್ರಕಾಳಿ ಅಮ್ಮ ಎಲ್ಲರಿಗೂ ತುಂಬ ಒಳ್ಳೇದು ಮಾಡಿದ್ದಾಳೆ, ನನಗೂ ಒಳ್ಳೇದು ಮಾಡಿದ್ದಾಳೆ. ತುಂಬ ಒಳ್ಳೇದಾಗಲಿ ಅಂತ ನಾನು ಎಲ್ಲರಿಗೂ ಹೇಳ್ತೀನಿ. ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡೋದೇನೆಂದರೆ ಎಲ್ಲರೂ ಈ ದೇವ್ರ ಶಕ್ತಿ ನಂಬಿಕೆ ಇದ್ದರೆ ಮಾತ್ರ ದೇವರು, ನಂಬಿಕೆ ಇಲ್ಲಾಂದರೆ ದೇವರಿಲ್ಲ ಅಂತ ಹೇಳ್ತೀನಿ. ನಂಬಿಕೆಯಿಂದ ಬನ್ನಿ. ನೋಡುತ್ತಲ್ಲ ವೀಕ್ಷಕರೇ, ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.